ಹಲೋ ಎವ್ರಿವನ್, ನಾನು ಕ್ವೀನ್ ಅದಿತಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಒಂದಿಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಸೊಳ್ಳೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಪ್ರಪಂಚದ ಇತರ ಜೀವಿಗಳಿಗಿಂತ ಮಾನವರು ಸೊಳ್ಳೆಗಳಿಂದ ಹೆಚ್ಚು ಬಳಲುತ್ತಿದ್ದಾರೆ. ಸೊಳ್ಳೆಯಿಂದ ಹರಡುವ ರೋಗಗಳಿಂದ ಪ್ರತಿ ವರ್ಷ 1 ಮಿಲಿಯನ್ಗಿಂತಲೂ ಹೆಚ್ಚು ಸಾವುಗಳು ಸಂಭವಿಸುತ್ತವೆ. ಮತ್ತು ವಿವಿಧ ರೀತಿಯ ಸೊಳ್ಳೆಗಳಿಂದ ನೀವು ಯಾವ ರೋಗಗಳನ್ನು ಪಡೆಯಬಹುದು ಎಂಬುದನ್ನು ತಿಳಿಯುವ ಮೂಲಕ ನೀವು ಅವುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ನಂತರ ಪರಿಣಾಮಗಳನ್ನು ನಿಭಾಯಿಸಬಹುದು. ಅವುಗಳು ಯಾವುವೆಂದರೆ ಸೊಳ್ಳೆಗಳು ಡೆಂಗ್ಯೂ, ಜಿಕಾ, ಚಿಕನ್ಗುನ್ಯಾ, ಹಳದಿ ಜ್ವರ, ಮಲೇರಿಯಾ ಅಂಥ ರೋಗಗಳನ್ನು ಹರಡಬಹುದು. ಇದರಿಂದ ನೀವು ತಿಳಿಯಬೇಕಾದದ್ದು ಏನೆಂದರೆ, ನೀವು ಬ್ಯಾರಲ್ ತುಂಬಿರ್ತೀರಿ, ಬ್ಯಾರಲ್ದಲ್ಲಿ ನೀರು 2 ದಿನಕ್ಕೊಮ್ಮೆ ಇದು ಮಾಡಿರಿ, ಸ್ವಚ್ಛತೆ ಕಾಪಾಡ್ಕೊಳ್ರಿ, ಮನೆ ಸುತ್ತಮುತ್ತಲು ಗಲೀಜು ಇಡಬೇಡ್ರಿ ಎಲ್ಲ. ಇದು ನಿಂತು ನೀರು ಮೇಲೆ ಅಡ್ಡಾಡೋ ಸೊಳ್ಳೆಗಳು ರೀ. ನೋಡಿರಿ ಸೊಳ್ಳೆ ಯಾವ ಥರ ವೈರಸ್ ಬಿಡುತ್ತೆ ನೋಡಿರಿ. ಇದರಿಂದ ಡೆಂಗ್ಯೂ ಉಂಟಾಗಬಹುದು ರೀ. ನೋಡಿರಿ ರಕ್ತ ಹಿರ್ಕೊಂಡು ವೈರಸ್ ಬಿಡುಗಡೆ ಮಾಡತ್ತೈತ್ರಿ. ಇದರಿಂದ ನಾವೇನು ತಿಳ್ಕೊಂಡ್ವಿಪ್ಪ ಅಂದ್ರೆ, ಸೊಳ್ಳೆಗಳಿಂದ ಜಾಸ್ತಿ ಕಡಿಸ್ಕೋಬಾರ್ದು. ಇದರಿಂದ ನಾವು ದೂರ ಇರಬೇಕು, ಜಾಸ್ತಿ ನಮ್ಮ ಬಗ್ಗೆ ಇದು ಮಾಡಬೇಕು. ಇದರಿಂದ ಬರೋದೇ ಡೆಂಗ್ಯೂ ಅಂದ್ರೆ ಜ್ವರ ರೀ. ಸೊಳ್ಳೆಗಳಿಂದ ಭಾಳ ದೂರ ಇರ್ರಿ, ಸ್ವಚ್ಛತೆ ಕಾಪಾಡ್ಕೊಳ್ರಿ. ಗಾಲಿಗಳು, ಈ ಥರ ಬ್ಯಾರಲ್ಗಳು, ಈ ಥರ ಸೊಳ್ಳೆಗಳು ಉಂಟು ಮಾಡ್ತಾವ್ರಿ. ಥ್ಯಾಂಕ್ ಯು.